ಹಬ್ಬ ಅಂತೂ ಇಂತೂ ಹೆಂಗೋ ಉಪ್ಪಿಟ್ಟು ಮಾಡಿಬಿಟ್ಟೆ. ಉಪ್ಪಿಟ್ಟಂತೂ ಗಮ್ಮ ಅಂತೈತಿ. ಮಾಯಾ ಮಾಯಾ ಮಾಡ್ದೇನಮ್ಮ, ಏನು ಮಾಡ್ದೆ? ಮಾಡ್ಬೇಕಲ್ಲ, ಮಾಡ್ದಿದ್ರೆ ನೀ ಬಿಡ್ತೀರಾ? ಉಪ್ಪಿಟ್ಟು ಮಾಡಿದ್ದೀನಿ. ನೋಡ್ರಿ ಹೆಂಗೆ ಗಮ್ ಅಂತೈತಿ. ಏನು ಇದು ಒಂಥರ ಗಮ್ ಅಂತೈತಿ? ಯಾತ ಹಾಕಿದಿ ತಾಯಿ? ಯಾತ ಹಾಕಿದಿ? ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ದೀನಿ ತಾನೆ? ತಿನ್ರಿ ಹಾಕ್ಯಂಡು. ನಾವು ಹಾಕ್ಯಂಡು ತಿನ್ಬೇಕಿ ಮಾಡಿದ್ದೆ ತಾನ್ಮೇಲೆ ಎರಡು ತಟ್ಟಿಗೆ ಹಾಕ್ಯಂಡು ತಾಂಬ ಜಲ್ದು. ಅಲ್ಲಿ ಕುಕ್ಕೊಂಡಿರ್ತೀವಿ ನಾನು ನಿನ್ನ ಗಂಡನೂ. ತಾಂಬ ನೀನು ಒಂದು ತಟ್ಟೆಗೆ ಹಾಕ್ಯಂಡು ತಾಂಬ, ನೀನು ತಿಂಬಿವೆ ಅಂತಿ. ನನಗೆ ಬೇಡ, ನೀವು ತಿನ್ರಿ. ನಾನು ಇನ್ನೂ ಇಷ್ಟು ಬೇಗ ತಿನ್ನಲ್ಲ ನಾನು. ನಂದು ಟೈಮಿಂಗ್ಸು ಒಟ್ಟಿನಲ್ಲಿ ನಮಗಂತೂ ಆಗ್ಬಿಡ್ಬೇಕಮ್ಮ. ಎದ್ದಾಗ 9 ಗಂಟೆ ಒಳಗೆ ತಿಂಡಿನೋ ಊಟನೋ ಮುದ್ದೆನೋ ಯಾತ ಆಗ್ಬಿಡ್ಬೇಕು. ಮಧ್ಯಾಹ್ನ 1 ಗಂಟೆಗೆ ಆಗಬೇಕು. ಬೈನಾಗ 7 ಗಂಟೆಗೆ ಊಟ ಮಾಡಿಬಿಡ್ಬೇಕು ನಾವು ಅಷ್ಟೇನೆ. ಉಂಡು ಮನಿಕೆ ಬಿಡ್ಬೇಕು 8 ಗಂಟೆ ಒಟ್ಟತ್ತಿಗೆ. ನೀವು ಇನ್ನೇನು ಹಳೇ ಕಾಲದಾರ ಥರನೇ ಇದ್ದೀರಾ. ಆಯಿತು ತಿನ್ನಿರಂತೆ ಹಾಕ್ಯಂಬತ್ತೀನಿ, ಕುಕ್ಕರ್ಸ್ಬೇಡಿರಿ ಅಲ್ಲಿ ಹೊರಕ್ಕೆ ಹೋಗಿ. ಆಯ್ತಮ್ಮ, ಕುಕ್ಕೊಂಡಿರ್ತೀವಿ. ಹಾಕ್ಯಂಬ 2 ತಟ್ಟೆಗೆ, ನೀನು ಆಮೇಲೆ ತಿಂಬಿವಿ ಅಂತಿ. ನಿಮ್ದು ಯಾತ ಟೈಮಿಂಗ್ಸು ಅಂತಾನ ನೋಡ್ಕೊಂಡು. ನಮ್ಗೆ ಹೊಟ್ಟೆ ಸೇತೆ ನಾವು ತಿನ್ನಬೇಕು. ಆಯಿತು ಅಂತ ಹೇಳಿದ್ನಲ್ಲ, ಹೋಗ್ರಿ. ಈ ಮುತ್ಕಿಗೆ ನಾವೇ ಹಾಕ್ಯಂಬಂದು ಕೊಡ್ಬೇಕಂತೆ ತಿಂಡಿ ಮಾಡಿರೋದು ಅಲ್ದೇನೆ. ತಗೊಂಡೋಗಿ ಬಡಿತೀನಿ ಇರು, 2 ತಟ್ಟೆ ತಗೊಂಬಂದು. ಅಮ್ಮ ಏನಮ್ಮ ಮಾಯ ತಿಂಡಿ ಮಾಡಿದ್ಲು ಹೆಂಗೆ? ಮಾಡ್ಯಾಳಪ್ಪ ಮಾಡ್ಯಾವಳಿ. ಅದೇನೋ ಅಪ್ಪ, ಏನೋ ಒಂಥರ ಗಮ್ ಅಂತೈತಿ. ಹೌದೇನಮ್ಮ, ಗಮ್ ಅಂತೈತಾ? ಚೆನ್ನಾಗೈತಾ? ಒಳ್ಳೆ ವಾಸನೆನಾ? ವಾಸನೆ ಏನೋ ಚೆನ್ನಾಗೈತೆ, ಏನೋ ಅಂತ ಕೆಟ್ಟು ವಾಸನೆ ಅಲ್ಲ. ಏನು ಹಾಕ್ಯವಳೋ ಏನೋ ಗೊತ್ತಿಲ್ಲ, ಆದರೆ ಏನೋ ಒಂಥರ ವಾಸನೆ ಬತ್ತೈತಿ. ಕುಕ್ಕ ತಾಂಬತ್ತಾಳ ಹಾಕ್ಯಂಡು ತಟ್ಟಿಗೆ ತಿಂಬನ ಇಬ್ರು. ಹೌದೇನಮ್ಮ, ಹಂಗಾದ್ರೆ ನನ್ನ ಹೆಂಡತಿಗೆ ಅಡುಗೆ ಗಿಡ್ಗೆ ಎಲ್ಲ ಮಾಡಕ್ಕೆ ಬರುತ್ತೆ, ಆದರೂ ಮಾಡಲ್ಲ ಅಂತ ನಾಟಕ ಮಾಡ್ತಾಳೆ ಮಾಯ. ಕಣು ಮಾಡಕ್ಕೆ ಬರುತ್ತೆ, ಎಲ್ಲ ನಾಟಕ ಅಷ್ಟೇನೆ. ಮಾಯಾ ಮಾಯಾ ಬೇಗ ತಿಂಡಿ ಹಾಕ್ಯಂಬ. ಬಂದ್ಲು ನನ್ನ ಹೆಂಡತಿ. ತಗೊಂಬ ಮಾಯ. ಏನು ಒಂಥರ ಯಾಲಕ್ಕಿ ವಾಸನೆ ಬಂದಂಗೆ ಬತ್ತೈತಲ್ವಾ? ಯಾಲಕ್ಕಿ ವಾಸನೆ. ಯಾಲಕ್ಕಿ ಹಾಕಿರೆ ಯಾಲಕ್ಕಿ ವಾಸನೆ ಬರ್ದೆ ಇನ್ನೇನು ಮೆಣಸಿನ ವಾಸನೆ ಬರೋಕ್ಕಾಗುತ್ತಾ? ತಗೊಳ್ರಿ ತಿನ್ರಿ. ನಾನೇ ಹಾಕ್ಯಂಬಂದು ಕೊಡಬೇಕು, ಮಾಡಿದ್ದು ಅಲ್ದೇನೆ. ಹೌದು ಮಾಯಾ, ಮದುವೆ ಆದಮೇಲೆ ಹೆಂಡ್ತಿನೇ ಮಾಡಬೇಕು, ಅತ್ತೆ ಸೇವೆ ಮಾಡಬೇಕು, ಗಂಡನ ಸೇವೆ ಮಾಡಬೇಕು. ನಿನ್ನ ನಾನು ರಾಣಿ ಥರ ನೋಡ್ಕೊಂತೀನಿ, ನೀನೇನು ಚಿಂತೆ ಮಾಡಬೇಡ. ಸ್ವಲ್ಪ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ಲ, ಅಲ್ಲಿ ಒಳ್ಳೆ ಸಂಬಳ ಕೊಡೋವರ್ಗು ಆಮೇಲೆ ನೋಡು ನಿನ್ನ ಹೆಂಗೆ ನೋಡ್ಕೊಂತೀನಿ ಅಂತಾನ. ಅಯ್ಯೋ, ಈ ಉಪ್ಪಿಟ್ಟೇನು ಒಂದು ಈಟು ತೆಳ್ಳಗಾಗಿರಂಗೈತಲ್ವಾ? ತೆಳಗಾಗೈತೆ, ಏನಾಗಲ್ಲ ಉಣ್ಣ. ಅಲ್ಲ ಕಣೆ ಮಾಯ, ಉಪ್ಪಿಟ್ಟಿಗೆ ಯಾರನ್ನ ಯಾಲಕ್ಕಿ ಹಾಕ್ತಾರೇನಿ? ಹಾಕ್ತಾರೆ, ವಾಸನೆ ಬರಲಿ ಅಂತ ಹಾಕ್ತಾರೆ. ಅದೆಲ್ಲ ನಿಮಗೆ ಗೊತ್ತಾಗಲ್ಲ. ಯಾಲಕ್ಕಿ ತಿಂದರೆ ಏನು ನಿಮಗೆ ಏನು ಆಗಲ್ಲ. ತಿನ್ರಿ, ಚೆನ್ನಾಗಿ ಸ್ಮೆಲ್ ಬರಲಿ ಅಂತ ಹಾಕಿದ್ದೀನಿ. ಸುಮ್ಮನೆ ತಿನ್ರಿ, ಮಾಡಿರೋ ಅಷ್ಟ. ಏನೋ ನಾನು ಅದು ಕಷ್ಟಪಟ್ಟು ಮಾಡಿದ್ದೀನಿ. ಆಯಿತು ಮಾಯಾ, ನೀನು ಮಾಡಿದ್ಯಲ್ಲ ಮೊದಲನೇ ಸಲ, ನಿನಗೆ ಬೇಜಾರು ಮಾಡಲ್ಲ ಬಿಡು. ಏನೋ ಒಂದಿಷ್ಟು ತೆಳ್ಳಗಾಗಿರಂಗೈತೆ, ಪರವಾಗಿಲ್ಲ, ತಿಂತೀವಿ. ಅಷ್ಟೇನೆ, ತಿನ್ರು ತಿನ್ಲಿಲ್ಲ ಅಂದ್ರೂ ನನಗೇನು ಬೇಜಾರೇನು ಇಲ್ಲ. ನಿಮ್ಮ ಹೊಟ್ಟೆನೇ ಹಸಿಯೋದು, ನಾನಂತೂ ಬೇರೆ ಏನು ಮಾಡಲ್ಲ. ಇದನ್ನೇ ತಿನ್ನಂಗಿದ್ರೆ ತಿನ್ಬೋದು, ಬಿಟ್ಟರೆ ಬಿಡ್ಬೋದು ಅಷ್ಟೇನೆ. ತಿಂತೀವಿ ಬಿಡಮ್ಮ, ತಿಂತೀವಿ. ಅಡುಗೆ ಬೆಳಗ್ಗೆ ಬೇರೆ ಮಾಡಕ್ ಬರಲ್ಲ ಅಂತಿದ್ದೆ, ಹೆಂಗೋ ಮಾಡಿದ್ಯಲ್ಲ ಸದ್ಯ. ಹಿಂಗೆ ಮಾಡ್ತಾ ಇರು ದಿನಾನ, ಎಲ್ಲ ಅಡುಗೆನೂ ಕಲ್ತ್ಕೊಂತೀಯ. ಮುದ್ದೆ, ಅನ್ನ, ಸಾರು, ಕೋಳಿ ಸಾರು, ಕುರಿ ಸಾರು, ಆಮೇಲೆ ಮೀನುಳಿ ಎಲ್ಲ ಮಾಡೋದು ಕಲಿಬೇಕು ಕಣಿಮಯ್ಯ. ಇನ್ಮೇಲೆ ನೀನು ನಿನ್ನ ಗಂಡ ಇಬ್ರು ದುಡಿರಿ. ನಿನಗೂ ಯಾತ ಬ್ಯೂಟಿ ಪಾರ್ಲರ್ ಮಾಡ್ತೀಯಲ್ಲ, ಅದನ್ನ ಇಲ್ಲೇ ಎಲ್ಲಾದ್ರೂ ಇಕ್ಕು. ಎಲ್ಲನ ಆಗಂತ ಇದ್ರಾಗೆ. ನಮ್ಮೂರಾಗ ಆಗಲ್ಲ ಅನ್ಸುತ್ತೆ, ಯಾಕಂದ್ರೆ ನಮ್ಮೂರಾಗೆ ಎಲ್ಲ ಜಾಸ್ತಿ ಬಡವರೇ ಇರೋದು. ಹಂಗಾಗಿನ ಎಲ್ಲ ನನ್ನ ಒಂದಿಟ್ಟು ದೊಡ್ಡ ಊರುಗಳಿಗೆ, ಟೌನ್ಗಳಂತಾಗೆ ಇಕ್ಕು, ಚೆನ್ನಾಗಾಗುತ್ತೆ. ಅದನ್ನೆಲ್ಲನ ನೀವು ಹೇಳಿ ಮಾಡಬೇಕಾಗಿಲ್ಲ. ಹೆಂಡತಿ ಅಂತ ಕರ್ಕೊಂಡು ಬಂದಮೇಲೆ ದುಡ್ದಾಕ ಜವಾಬ್ದಾರಿ ಗಂಡಂದು. ನಾನು ಕೆಲಸ ಮಾಡ್ಬೇಕಾ? ಅದೆಲ್ಲ ಇಲ್ಲ, ನಾನೇನು ಮಾಡಲ್ಲ. ನಾನಿವಾಗ ಬಸ್ರಿ ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಎಲ್ಲ ದುಡ್ದು ಹಾಕ್ಬೇಕು. ಗಂಡ ಅಂತೇಳಿ ಕಟ್ಕೊಂಡು ಗಂಡನ ಮನೆಗಿರ್ಬೇಕು. ಹೆಂಡತಿ ಅಂತ ಕರ್ಕೊಂಬಂದ್ರಲ್ಲ, ಈಗ ನೀವೇ ದುಡ್ದು ಹಾಕ್ಬೇಕು. ನಾನೇ ಕೆಲಸ ಮಾಡಲಿ? ನಾನು ಕೆಲಸ ಮಾಡಲ್ಲ. ಬ್ಯೂಟಿ ಪಾರ್ಲರ್ ಎಲ್ಲ ಏನಿದ್ರು ನಮ್ಮೂರಾಗ ಅಷ್ಟೇ ನಾನು ಮಾಡೋದು, ಇಲ್ಲೆಲ್ಲ ಮಾಡಲ್ಲ. ನೋಡ್ದೇನಪ್ಪ ಜುಂಜ, ನಾವು ಕರ್ಕೊಂಬಂದಿದ್ದೀವಂತೆ ಅವಳನ್ನ. ಅಲ್ಲ, ಅವ್ರ ಅಮ್ಮ ಏನೇ ಬಂದು ಕಾಲು ಹಿಡ್ಕೊಂಡು ಬೇಡ್ಕೊಂಡು ನಿಮ್ಮ ಸೊಸೆ ನಿಮ್ಮ ಮನೆ ಸೇರಿಸ್ಕೊಳ್ರಿ ಅಂತಾನ ಕಾಲಿಗೆ ಬೀಳಿಸಿ ಮಗಳನ್ನ ಬಿಟ್ಟು ಹೋದವಳು. ಇವಳು ನೋಡಿರೆ ಕರ್ಕೊಂಬಂದ್ರಿ ಅಂತ ನಮ್ಮನ ಮೇಲೇನೆ ಗೂಬೆ ಕೂರಿಸ್ತಾ ಇದ್ದಾಳೆ. ಏನೇ ಮಾಯ, ನಿಮ್ಮ ಅಮ್ಮ ಏನು ನೀನೇ ತಾನೇ ಬಂದಿದ್ದು? ನಾವೇನಾದ್ರೂ ನಿಮ್ಮನ್ನು ಕರೆದ್ವಾ ಬರ್ರಮ್ಮ ಅಂತಾನ? ಬರಬಾರ್ದಾಗಿತ್ತು ನೀವು. ಅದೇ ಅಪ್ಪ, ನಾವೇನೇನು ಕರೆದ್ವಾ ಮಾಯ?
ಅಂತ ಪರಿಸ್ಥಿತಿ ತಂದ್ಬಿಟ್ಟು ನೋಡ್ದ ಹೆಂಗ್ ಕಿಂಡಲ್ ಮಾಡ್ತಾರೆ ಇಬ್ರು ತಾಯಿ ಮಗನು. ಇವ್ರಿಬ್ರು ನೆನ್ಸ್ಕೊಂಡ್ರೆ ಉಪ್ಪಿಟ್ಟಾಕಿ ಏಲಕ್ಕಿ ಹಾಕ್ಬಾರ್ದಾಗಿತ್ತು, ಒಂದಿಟ್ಟು ವಿಷ ಹಾಕ್ಬೇಕಾಗಿತ್ತು ಸರಿಯಾಗದ. ಅವಾಗ ಅದು ನೆಮ್ಮದಿಯಾಗಿರ್ತಿದ್ದೆ ನಾನು. ಏನು ಏನೋ ಗೊಣಿಕಂತ ಇದೆಯಾ? ಏನು ಇಲ್ಲ, ಉಪ್ಪಿಟ್ಟು ಚೆನ್ನಾಗೈತಾ ಅಂದೆ. ಇನ್ನೂ ತಿಂದಿಲ್ಲ, ತಿಂದು ಹೇಳ್ತೀನಿ ಇರು. ತಿನ್ನು, ಆಮೇಲೆ ಹೇಳಿವಂತೆ. ನನಗೆ ಈಗ ಸ್ವಲ್ಪ ಕೆಲಸ ಐತೆ, ಎಲ್ಲ ಹೋಗಿ ಬರ್ಬೇಕು. ಆಯ್ತು, ಹೋಗು ಹೋಗು. ಅಯ್ಯೋ ಏನೋ ಇದು ಉಪ್ಪಿಟ್ಟೇನು, ಅಯ್ಯೋ ಏನೋ ಒಂಥರ ಬಾಯಿಗೆಲ್ಲ ಅಂಟ್ಕೊಂಬತ್ತಲ್ಲೋ, ಅದು ಯಾತೆ ತಾಕ್ಯವಳು ಏನು ಸುಡ್ಗಾಡು. ಅಯ್ಯೋ ನೋಡಕ್ಕೆ ಒಳ್ಳೆ ಉಪ್ಪಿಟ್ಟು ಕಣ್ಣಂಗೆ ಕಾಣ್ತೈತೆ, ಒಂದು ಇಟ್ಟು ತೆಳ್ಳಗಾಗೈತೆ, ಆದರೆ ತಿಂದರೆ ಏನೋ ಒಂಥರ ಆಗ್ತೈತಲ್ಲೋ. ಅಯ್ಯಯ್ಯೋ ಹೆಂಗೋ ತಿನ್ನೋದು ಜುಂಜ? ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು, ತಿನ್ನು. ಅಂತೂ ಇಂತೂ ಹೆಂಗೋ ಉಪ್ಪಿಟ್ಟು ಖಾಲಿ ಮಾಡೀವಿ. ನಡಿಯಪ್ಪ ಹೊರಕ್ಕೆ ಹೋಗಿ ಕುಕ್ಕಮ್ಮನ. ಅಯ್ಯಪ್ಪ ಈ ಉಪ್ಪಿಟ್ಟು ತಿಂದಾರ್ದ ಒಂಥರ ನೀರು ಕುಡಿಯಂಗಾಗುತ್ತೆ, ಬಿಸಾಕಿಗೂ ಅದಕ್ಕೂ ನಿಂತ್ಕೊಂಬಕ್ಕಾಗ್ತಿಲ್ಲ ಒಳಗೆ. ನಡಿ ನಡಿ. ಸರಿ ಅಮ್ಮ, ನಾನು ಇಲ್ಲೇ ನೀರು ಕಡೆಗೆ ಹೋಗಿ ಬರ್ತೀನಿ. ಯಾಕೋ ಏನು ಹೊಟ್ಟೆ ನೋವಾ? ಯಾಕೋ ಒಂದು ಸ್ವಲ್ಪ ಹೊಟ್ಟೆ ಒಂಥರ ಗುಡುಗುಡ ಅಂದಂಗೆ ಆಗುತ್ತೆ, ಅದಕ್ಕೆ ಹೋಗಿ ಬರ್ತೀನಿ ಬೇಗ. ಆತು ಹೋಗಪ್ಪ, ಹೋಗಿ ಜಲ್ದಿ ಬರೋಕೆ ಹೋಗಿ. ಕೆಲ್ಸಕ್ಕೆ ಹೋಗಲ್ವ ಇನ್ನೇನ? ಹೋಗ್ಬೇಕು, ಬರ್ತೀನಿ ಇರು ಜಲ್ದು. ಹೋಗು ಹೋಗು. ಅಯ್ಯೋ ಇಲ್ಲೊಂದು ಬಾತ್ರೂಮ್ ಗೀತ್ರೂಮ್ ಯಾತೂ ಇಲ್ಲ. ಅಯ್ಯೋ ಹೊರಗಡಿಕೆ ಹೋಗ್ಬೇಕು. ಹೋಗು ಜಲ್ದಿ ಹೋಗಿ ಬರೋಕೆ ಹೋಗಿ. ಯಾಕೆ ಇವನಿಗೆ ಹಿಂಗಾತು? ಎದ್ದಾಗಿನೂ ಹೋಗಿ ಬರ್ತೀನಿ ಅಂತ ಹೋದ, ಈಗ ತಿರ್ಗಾ ಹೋಗ್ತಾ ಇದ್ದಾನೆ. ಏನು ಈ ಉಪ್ಪಿಟ್ಟು ತಿಂದಿಕ್ಕೆ ಹಂಗಾತ? ಉಪ್ಪಿಟ್ಟು ತಿಂದಿಕ್ಕೆ ಹಂಗಾಗಂಗಿದ್ರೆ ನನಗೂ ಆಗ್ಬೇಕಿತ್ತಲ್ವಾ? ನಾನು ಚೆನ್ನಾಗೇ ಇದ್ದೀನಿ. ಏನು ಮುದ್ರಂಗಜ್ಜಿ, ನೀನು ಸೊಸೆ ಏನು ತಿಂಡಿ ಮಾಡಿದ್ಲು? ತಿಂದ್ರೆ ಅಲ್ಲೇನೆ? ಹ್ಞೂ ಕಣೆ ಸುನಂದಮ್ಮ, ತಿಂದ್ವಮ್ಮ. ಏನೋ ಹಂಗಿತ್ತು, ಒಂಥರ ತೆಳ್ಳಗಾಗಿತ್ತು. ಆ ಯಾಲಕ್ಕಿ ಬೇರೆ ಹಾಕಿದ್ದೀನಿ ಅಂತಂದ್ಲು. ಅಯ್ಯೋ ಯಾರನ್ನ ಉಪ್ಪಿಟ್ಟಿಗೆ ಯಾಲಕ್ಕಿ ಹಾಕ್ತಾರೇನಿ, ವಾಸನೆ ಬರಲಿ ಅಂತ ಹಾಕಿದೆ ಅಂತ ಹೇಳ್ತಾಳೆ. ಅಯ್ಯೋ ಹೆಂಗೋ ಅತ್ಲಾಗ ಇನ್ನೇನು ಮಾಡೋದು, ಹೊಟ್ಟೆ ಬೇರೆ ಹಸ್ತೈತಿ, ಟೈಮ್ ಬೇರೆ ಆತು. ಅದಕ್ಕೆ ಅಂತ ನಾನು ನನ್ನ ಮಗ ಇಬ್ಬರು ತಿಂದ್ವಿ. ಅವಳಿನ ಅದು ಎಲ್ಗ ಹೋಗ್ಯವಳೆ, ಎಲ್ಗ ಹೋಗಿ ಬರ್ತೀನಿ ಅಂತ ಅದು ಎಲ್ಗೆ ಹೋದ್ಲ ಏನು ಸುಡ್ಗಾಡ ಗೊತ್ತಿಲ್ಲ. ಇವನು ಬೇರೆ ಉಪ್ಪಿಟ್ಟು ತಿಂತಿದ್ದಂಗೆ ಯಾಕೆ ನೀರು ಕಡೆಗೆ ಹೋಗ್ತೀನಿ ಅಂತ ಹೋದ. ಏನು ಗತಿನೋ ಏನು ಕತ್ತಿಯೋ. ಹೌದಾ? ಅಯ್ಯೋ ಏನು ಹುಡುಗಿನೋ ಏನೋ, ಉಪ್ಪಿಟ್ಟಿಗೆ ಯಾರು ಯಾಲಕ್ಕಿ ಹಾಕ್ತಾರೆ ಏನಪ್ಪ, ಈಗಿನ ಕಾಲದವಲ್ವಾ, ಯಾತೆ ಹಾಕ್ಯಂತ ಮಾಡ್ಕೊಂತ ತಿಂತಾವೋ ಏನೋ ಗೊತ್ತಿಲ್ಲ. ಬಿಡು ಹೋಗ್ಲಿ, ಹೊಟ್ಟೆಲ್ಲಿ ಚೆನ್ನಾಗಿತ್ತು ತಾನೇ? ಏನೋ ಹಂಗೆ ತಿಂಬಂಗಿತ್ತಮ್ಮ, ತಿಂದ್ವಪ್ಪ. ನನ್ನ ಮಗ ಯಾಕೋ ಹೊಟ್ಟೆ ಗುಡ ಗುಣ ಅಂದಂಗೆ ಆಗ್ತೈತೆ ಅಂತ ಹೋದ. ನನಗೇನು ಏನೂ ಆಗಿಲ್ಲಮ್ಮ, ಏನಾಗುತ್ತೋ ಅಂತ ನನಗೂ ಒಂಥರ ಬೈವದಂಗೆ ಆಗ್ತೈತೆ. ಏನು ಆಗಲ್ಲ ಬಿಡು, ಹೆದರ್ಕೋಬೇಡ. ಚೆನ್ನಾಗಿ ಮಾಡ್ಯವಳೆ. ಅಯ್ಯೋ ಇಲ್ಲ ಕಣಿ, ಯಾಕೋ ಒಂದು ಈಟು ಹೊಟ್ಟೆ ಯಾಕೋ ಒಂಥರ ಹಿಂಡ್ದಂಗೆ ಆಗ್ತೈತೆ. ಯಾಕೆ ನನಗೂ ಹೊರ್ಗಡೆಗೆ ಹೋಗಂಗೆ ಆಗ್ತೈತಮ್ಮ. ಅಯ್ಯಯ್ಯೋ ಇವಳು ಯಾತೆ ತಾಕ್ ಮಾಡಿದ್ಲು ಏನು ಸುಡ್ಗಾಡು ಉಪ್ಪಿಟ್ನಕ್ಕೆ. ಯಾಕೋ ಹೊಟ್ಟೆಗೆಲ್ಲ ಹಿಂಡ್ದಂಗೆ ಆಗ್ತೈತೆ, ನೀರು ಕಡೆಗೆ ಹೋಗ್ಬೇಕು. ಇರು ಹೋಗಿ ಬರ್ತೀನಿ. ಯಪ್ಪ ಅಮ್ಮ, ಯಾಕ ಇದು ಉಪ್ಪಿಟ್ಟು ಯಾಕೋ ಸರಿ ಇಲ್ಲ ಅನ್ಸುತ್ತೆ ಕಣಮ್ಮ. ಯಾಕೋ ಹೊಟ್ಟೆ ಹಿಂಡ್ದಂಗೆ ಆಗ್ತೈತೆ. ನಿನಗೇನು ಆಗ್ತಿಲ್ವೇ? ನನಗೂ ಶುರುವಾತು ಕಣೋ, ನಾನು ಹೋಗ್ಬೇಕು. ಇರು ಹೋಗಿ ಬರ್ತೀನಿ ಜಲ್ದು. ಏನೋ ಜಿಂಜಾ, ಯಾಕೋ ನಿನಗೂ ಬೇದಿ ಆಗ್ತೈತಾ ಉಪ್ಪಿಟ್ಟು ತಿಂದು? ಹೂ ಕಣಕ್ಕ, ಯಾಕೋ ಹೊಟ್ಟೆ ಗುಡ ಗುಡ ಅಂದಂಗೆ ಆಗ್ತೈತೆ. ಈಗಿನ ಹೋಗಿ ಬಂದೆ, ತಿರ್ಗಾ ಯಾಕೋ ಹೊಟ್ಟೆ ಒಂಥರ ನೊಂದಂಗೆ ಆಗ್ತೈತೆ. ಅಯ್ಯೋ ಅಮ್ಮ, ತಿರುಗಿರು ಬರ್ತೀನಿ. ಮಾಯ ಅದು ಯಾತಾಕ್ ಮಾಡಿದ್ಲ ಏನು ಸುಡ್ಗಾಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.